ಕನ್ನಡ ಸಿನಿಮಾಗಳಿಗೆ ಕರ್ನಾಟಕದಲ್ಲೇ ಸ್ಕ್ರೀನ್ಸ್ಗಳು ಸಿಗಲ್ಲ ಅನ್ನೋ ಕಾಲಘಟ್ಟದಲ್ಲಿ ನಾವು ಈಗಿದ್ದೀವಿ. ಆದ್ರೆ ಕಾಂತಾರ ಸಿನಿಮಾಗೆ ಇಡೀ ಇಂಡಿಯಾದಲ್ಲಿ 9,000 ಸ್ಕ್ರೀನ್ಸ್ಗಳು ಸಿಕ್ಕಿದೆಯಂತೆ. ಇಡೀ ಭಾರತನೇ ಇವತ್ತು ಕಾಂತಾರದ ಕಂದಕದಲ್ಲಿ ಕಳೆದು ಹೋಗಿದೆ. ಎಲ್ಲಿ ನೋಡಿದ್ರು ಕಾಂತಾರದ್ದೇ ಕಹಳೆ ತಲುಪಿದ್ವಿ. ಅಲ್ಲಿ ಸೇರಿರೋ ಜನಸಾಗರ ನೋಡಿದ್ರೆ ಇದೇನು ಜಾತ್ರೆನೋ ಅನ್ನೋ ರೀತಿ ಅನುಭವ ಆಗ್ತಾ ಇತ್ತು. ಇವತ್ತು ಚಿತ್ರಮಂದಿರಗಳೆಲ್ಲ ದೇವ ಮಂದಿರಗಳಾಗೋಗಿದ್ದಾವೆ. ದೇವಾಲಯಗಳು ಖಾಲಿ ಹೊಡಿತಿದ್ದಾವೆ. ಇವತ್ತು ಈ ಜನಗಳನ್ನೆಲ್ಲ ನೋಡ್ತಾ ಇದ್ರೆ ಆ ರಿಷಬ್ ಶೆಟ್ಟಿ ಅವರು ಅವತ್ತು ಮೊದಲನೇ ಸಿನಿಮಾ ಮಾಡಿದಾಗ ಜನಗಳಿಗೆ ಕೈ ಮುಗಿದು ಸಿನಿಮಾ ನೋಡಿ ಬನ್ನಿ ಅಂತ ಕರಿತಿದ್ದು ನೆನಪಾಗುತ್ತೆ. ನಮ್ಗೆಲ್ಲ ಸಿನಿಮಾ ನೋಡೋದು ಅಂದ್ರೆ ತುಂಬಾ ಇಷ್ಟ. ಆದ್ರೆ ಇವತ್ತಿನ ದಿನಗಳಲ್ಲಿ ಒಂದು ಒಳ್ಳೆ ಸಿನಿಮಾ ನೋಡೋಕ್ ಸಿಗೋದು ತುಂಬಾ ಕಷ್ಟ. ಏನೋ ಅಪರೂಪಕ್ಕೆ ಒಂದು ಒಳ್ಳೆ ಸಿನಿಮಾ ನೋಡೋಣ ಅಂತ ಥಿಯೇಟ್ರಿಗೆ ಹೋದ್ರೆ ನಮ್ಗಾಗೋದು ತುಂಬಾ ಲಾರದ ನಷ್ಟ. ಕೆಲವೊಮ್ಮೆ ಒಳ್ಳೆ ಸಿನಿಮಾಗಳು ಬರ್ತವೆ. ಆ ಸಿನಿಮಾನ ನೋಡಿ ಮನೆಗೆ ಬಂದು ಮಲಗಿದ್ರೆ ರಾತ್ರಿ ಎಲ್ಲ ಅದ್ರದ್ದೇ ಗುಂಗು. ಅಂತದೇ ಒಂದು ಗುಂಗು 2 ವರ್ಷದ ಹಿಂದೆ ಕಾಂತಾರ ಸಿನಿಮಾ ನನಗೆ ಕೊಟ್ಟಿತ್ತು. ಇವತ್ತು ಕಾಂತಾರ ಸಿನಿಮಾದ ಚಾಪ್ಟರ್ 1 ರಿಲೀಸ್ ಆಗಿದೆ. ಈಗ ಈ ಸಿನಿಮಾನ ನೋಡೋಕೆ ನಮ್ಮ ನಾಳೆಯಲ್ಲಿದೆ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಅಗಸ್ತ್ಯ ರಾಗ್ ಜೊತೆ ಗ್ಯಾಲರಿಯಾ ಮಾಲ್ಗೆ ಹೊರಟಿದ್ದೀನಿ. ಅದಕ್ಕಿಂತ ಮುಂಚೆ ಶಾಪಿಂಗ್ ಮಾಡಕ್ಕೆ ಅಂತ ಬೆಳಗ್ಗೆ ಮಾಲಾ ಫೇಶಿಯಾಗೆ ನುಗ್ಗಿರೋ ಹೆಂಡತಿನ ಆ ಮಾಲಿಂದ ಹೊರಗಡೆ ಕರ್ಕೊಂಡ್ ಬಂದು ಮನೆಗೆ ಬಿಟ್ಟು ನಂತರ ಗ್ಯಾಲರಿಯಾ ಮಾಲ್ಗೆ ಹೋಗೋ ಪ್ಲಾನ್ ನಮ್ದು. ನಮ್ಮ ಹತ್ರ ಈಗ ಇರೋದು ಬರೀ 1.5 ಗಂಟೆ ಸಮಯ ಅಷ್ಟೇ. ಹೆಂಡತಿ ಮಕ್ಳು ಕರ್ಕೊಂಡ್ ಬರ್ತಾಳೆ ಅಂತ ಮಾಲಾ ಫೇಶಿಯಾದ ಹತ್ರ ಕಾಯ್ತಾ ಕೂತಿದ್ದೀನಿ. ಅಗಸ್ತ್ಯ ರಾಗ್ ನನ್ನ ಫ್ಯಾಮಿಲಿನ ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇರೋದು. ಅವ್ರಿಗೆ ನನ್ನ ಮಗ ಅಂದ್ರೆ ತುಂಬಾ ಇಷ್ಟ. ನಾನು ಅಪ್ಪಾಜಿ ಫ್ಯಾನ್ ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ. ನನ್ನ ಮಗನ್ನ ನಾನು ಪ್ರೀತಿಯಿಂದ ಅಪ್ಪಾಜಿ ಅಂತ ಕರಿತೀನಿ. ನಮ್ಗೆ ಜವಾಬ್ದಾರಿ ಬರೋದ್ರೊಳಗೆ ನಮ್ಮ ತಂದೆ ದೇವ್ರ ಹತ್ರ ಹೋಗಿ ಸೇರ್ಕೊಂಡ್ರು. ಅವ್ರು ದೂರ ಹೋಗಿದ್ರು. ಅವ್ರ ಹೆಸರು ಮಾತ್ರ ನನ್ನ ಹೆಸರು ಜೊತೆನೆ ಈರೇಗೌಡ ಅಂತ ಸೇರ್ಕೊಂಡಿದೆ. ಎಲ್ಲರೂ ನನ್ನನ್ನ ಈರೇಗೌಡ್ರೆ ಅಂತ ಕರೆದಾಗ ಅವ್ರು ನನ್ನ ಜೊತೆನೇ ಇದ್ದಾರೆ ಅನ್ನೋತಕ್ಕಂಥ ಭಾವನೆ. ಅದಾದ್ಮೇಲೆ ನನ್ನ ಮಗ ಹುಟ್ಟದ ನಮ್ಮ ತಂದೆನ ನನ್ನ ಮಗನಲ್ಲಿ ನಾನು ಕಾಣ್ತಾ ಇದ್ದೀನಿ. ಆ ಕಾರಣಕ್ಕೆ ನಾನು ನನ್ನ ಮಗನ್ನ ಅಪ್ಪಾಜಿ ಅಂತ ಕರಿತೀನಿ. ಫ್ಯಾಮಿಲಿನ ಮನೆಗೆ ಬಿಡೋದ್ರೊಳಗೆ ಅರ್ಧ ಗಂಟೆ ಟೈಮ್ ಹೋಗಿದ್ದೇ ಗೊತ್ತಾಗ್ಲಿಲ್ಲ. ಬರ್ತೀರಾ? ಬಾಯ್. ಇನ್ನು ನಮ್ಮ ಹತ್ರ ಉಳಿದಿರೋದು 1 ಗಂಟೆ ಸಮಯ ಅಷ್ಟೇ. ಅಷ್ಟರಲ್ಲೇ ನಾವು ಹೋಗಿ ಊಟ ಕೂಡ ಮಾಡ್ಕೊಬೇಕು. ಅಗಸ್ತ್ಯ ರಾಗ್ ಅವರು ಊಟ ಮಾಡೋದು ಸ್ವಲ್ಪ ನಿಧಾನ. ಈಗ ಊಟ ಮಾಡ್ದೇನೆ ಏನಾದರೂ ಸಿನಿಮಾಗೆ ಹೋದ್ರೆ ಹೊಟ್ಟೆ ಹಸುವಿನಿಂದ ನಮಗೆ ಸಿನಿಮಾ ಹಿತಕರ ಅನ್ಸಲ್ಲ. ಅದಕ್ಕೆ ಏನಾದರೂ ಆಗಲಿ ಹೊಟ್ಟೆಗೊಂದು ಸ್ವಲ್ಪ ಏನಾದರೂ ಹಾಕೋಣ ಅಂತ ಬಾಗ್ಲೂರಲ್ಲಿ RR ಬಿರಿಯಾನಿ ಅಂತ ಒಂದು ಹೋಟ್ಲಲ್ಲಿ ಊಟ ಮಾಡೋಣ ಅಂತ ಬಂದಿದ್ದೀನಿ. ಈಗ ಸಮಯ ಮೇಂಟೈನ್ ಮಾಡೋದು ಹೆಂಗೆ ಅನ್ನೋದೇ ನನಗೊಂದು ದೊಡ್ಡ ಟೆನ್ಷನ್. ನನಗೆ ಸಿನಿಮಾ ಸರ್ಟಿಫಿಕೇಟ್ ಎಲ್ಲಿಂದ ಶುರು ಆಗುತ್ತೆ ಅಲ್ಲಿಂದ ನೋಡಿದ್ರೆ ಸಮಾಧಾನ ಆಗೋದು. ಅದೇ ನಾನು ಸಿನಿಮಾ ನೋಡುವಂಥ ಬರೀ. ಏನೇನಿದೆ ಬೇಕು ಕೇಳ್ಕೊಳ್ಳಿ. ಇಲ್ಲಿ ಇರೋದೆಲ್ಲ ಸಿಗುತ್ತೆ. ಅಲ್ಲಿ ಪಟ್ ಅಂತ ತಿನ್ನೋದು ಯಾರು ತಿನ್ಬೋದು. ರೆಡಿ ಏನು ಸಿಗುತ್ತೆ? ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ. ನಮಗೆ ಈಗ ಎಷ್ಟು ಫಾಸ್ಟಾಗಿ ಊಟ ಮಾಡ್ತೀವಿ ಅಷ್ಟು ಒಳ್ಳೆಯದು. ಈಗ ನಿಮಗೆ ಇದು ಸ್ಪೋರ್ಟ್ಸ್ ಇದ್ದಂಗೆ. ಈಗ ನಿಮಗೆ ಎಳ್ಳು ಪಳ್ಳೆದು ಹಾಕ್ಕೊಡ್ತಾರೆ. ಕಬಾಬು ಹೆಂಗಿದೆ? ಹಾಂ, ಇಷ್ಟ ಆಯ್ತಾ ಊಟ? ಏನೇ ಆಗಲಿ ನಮಗೆ ಊಟ ಮುಗಿಸೋದ್ರೊಳಗೆ 9:40 ಸಮಯ ಆಗೋಗಿತ್ತು. ಇಲ್ಲಿಂದ ಗ್ಯಾಲರಿಯಾ ಮಾಲ್ ನಮಗೆ ಸರಿಯಾಗಿ 9:55 ತಲುಪ್ತೀವಿ ಅಂತ ಗೂಗಲ್ ಮ್ಯಾಪ್ ನಮಗೆ ಮನದಟ್ಟು ಮಾಡ್ತಾ ಇತ್ತು. ಸರಿಯಾಗಿ ಅದೇ ಸಮಯಕ್ಕೆ ಮಾಲ್ಗೆ ಬಂದು ತಲುಪ್ತು. ನಡಿ ರಾಜೇಶ್, ಟೈಮ್ ಆಗೋಯ್ತು. 5 ನಿಮಿಷನೂ ಇಲ್ಲ, 2 ನಿಮಿಷ ಹೋಗ್ತಾ ಇರೋದೇ. ಕನ್ನಡ ಸಿನಿಮಾಗಳಿಗೆ ಕರ್ನಾಟಕದಲ್ಲೇ ಸ್ಕ್ರೀನ್ಸ್ಗಳು ಸಿಗಲ್ಲ ಅನ್ನೋ ಕಾಲಘಟ್ಟದಲ್ಲಿ ನಾವು ಈಗಿದ್ದೀವಿ. ಆದ್ರೆ ಕಾಂತಾರ ಸಿನಿಮಾಗೆ ಇಡೀ ಇಂಡಿಯಾದಲ್ಲಿ 9,000 ಸ್ಕ್ರೀನ್ಸ್ಗಳು ಸಿಕ್ಕಿದೆಯಂತೆ. ಈ ಸಿನಿಮಾದ ಅಬ್ಬರಕ್ಕೆ ಹೆದರಿ ಹೊರ ರಾಜ್ಯಗಳಲ್ಲಿ ಇದನ್ನ ತಡೆಯೋ ಪ್ರಯತ್ನ ಮಾಡ್ತಾ ಇದಾರಂತೆ. ಬಾಯ್ಕಾಟ್ ಕಾಂತಾರ ಅಂತ ಹ್ಯಾಶ್ಟ್ಯಾಗ್ನೆಲ್ಲ ಕ್ರಿಯೇಟ್ ಮಾಡ್ಕೊಂಡು ಇದನ್ನ ಟ್ರೆಂಡ್ ಮಾಡ್ತಾ ಇದಾರಂತೆ. ಹಿಂದಿ ಪ್ರಾಂತ್ಯಗಳಲ್ಲಂತೂ ಇದನ್ನ ಪ್ರೀಮಿಯರ್ ಶೋ ಕೂಡ ಮಾಡಕ್ಕೆ ಬಿಟ್ಟಿಲ್ಲ ಅನ್ನೋದನ್ನ ಕೇಳಿ ಬರ್ತಾ ಇದೆ. ಇಂಡಸ್ಟ್ರಿಯಲ್ಲಿ ಯಾರಾದ್ರೂ ಹೊಸ ಸ್ಟಾರ್ ಹುಡ್ತಾ ಇದ್ದಾರೆ ಅಂದ್ರೆ ಅವ್ರನ್ನ ಕೆಳಗೆ ಬಿಡಿಸೋ ಪ್ರಯತ್ನಗಳು ಸುಮಾರು ನಡೀತವೆ. ಈ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರ ವೇಗನ ತಡೆಯಕ್ಕೆ ಅಂತ ಬಂದವ್ರ ಪ್ರಯತ್ನದಲ್ಲಿ ಆ ಗೋಡೆಗಳು ನುಚ್ಚು ನೂರಾಗಿ ಈಗಾಗಲೇ 250 ಕೋಟಿನ ಕ್ರಾಸ್ ಮಾಡಿ ಈ ಸಿನಿಮಾ ಮುನ್ನುಗ್ತಿದೆ ಅಂದ್ರೆ ಇದಕ್ಕೆಲ್ಲ ಕಾರಣ ಜನರ ಶಕ್ತಿ. ಈ ಶಕ್ತಿ ಮುಂದೆ ಯಾವ ಕುತಂತ್ರಗಳು ಫಲಿಸಲ್ಲ. ಯಾರಿಗೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಜನರಿಂದ ಒಬ್ಬ ವ್ಯಕ್ತಿಗೆ ಪ್ರೀತಿ ಸಿಗುತ್ತೋ ಅವಾಗ ಅವನು ತಾನಾಗೆ ಸ್ಟಾರ್ ಆಗ್ತಾನೆ. ಅದು ನಟ ಇರ್ಲಿ, ಸಾಮಾನ್ಯ ವ್ಯಕ್ತಿ ಇರ್ಲಿ. ಇಡೀ ಭಾರತನೇ ಇವತ್ತು ಕಾಂತಾರದ ಕಂದಕದಲ್ಲಿ ಕಳೆದು ಹೋಗಿದೆ. ಎಲ್ಲಿ ನೋಡಿದ್ರು ಕಾಂತಾರದ್ದೇ ಕಹಳೆ. ನಾವು ಈ ಮಾಲಲ್ಲಿ ಬಂದು ಸಿನಿಮಾ ನೋಡ್ತಿರೋದಕ್ಕೆ ಕಾರಣ ಇಲ್ಲಿರೋ ಸ್ಪೀಕರ್ಸ್. ಸೌಂಡ್ ಮಾಡೋರ್ಗೆ ಗೊತ್ತು ಸೌಂಡ್ ನ ಗತ್ತು ಅನ್ನೋಂಗೆ ನಮ್ ಮ್ಯೂಸಿಕ್ ಡೈರೆಕ್ಟರ್ ಇಲ್ಲಿ ಸ್ಪೀಕರ್ಸ್ ಚೆನ್ನಾಗಿದೆ ಬನ್ನಿ ಇಲ್ಲಿ ನೋಡೋಣ ಅಂತ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ಕೊನೆಗೂ ಸರಿಯಾದ ಸಮಯಕ್ಕೆ ಬಂದು ನಾವು ಅಲ್ಲಿ ತಲುಪಿದ್ವಿ. ಅಲ್ಲಿ ಸೇರಿರೋ ಜನಸಾಗರ ನೋಡಿದ್ರೆ ಇದೇನು ಜಾತ್ರೆನೋ ಅನ್ನೋ ರೀತಿ ಅನುಭವ ಆಗ್ತಾ ಇತ್ತು. ಇವತ್ತು ಚಿತ್ರಮಂದಿರಗಳೆಲ್ಲ ದೇವ ಮಂದಿರಗಳಾಗೋಗಿದ್ದಾವೆ. ದೇವಾಲಯಗಳು ಖಾಲಿ ಹೊಡಿತಿದ್ದಾವೆ. ಇವತ್ತು ಈ ಜನಗಳನ್ನೆಲ್ಲ ನೋಡ್ತಾ ಇದ್ರೆ ಆ ರಿಷಬ್ ಶೆಟ್ಟಿ ಅವರು ಅವತ್ತು ಮೊದಲನೇ ಸಿನಿಮಾ ಮಾಡಿದಾಗ ಜನಗಳಿಗೆ ಕೈ ಮುಗಿದು ಸಿನಿಮಾ ನೋಡಿ ಬನ್ನಿ ಅಂತ ಕರಿತಿದ್ದು ನೆನಪಾಗುತ್ತೆ. ರಿಷಬ್ ಶೆಟ್ಟಿ ಏನಾದ್ರು ಇದನ್ನ ನೋಡ್ತಾ ಇದ್ರೆ ಅವರು ಲೈಫಲ್ಲಿ ಮೊದಲನೇ ಸಿನಿಮಾ ಮಾಡಿದಾಗ ಜನಗಳನ್ನ ರೋಡಲ್ಲಿ ಬನ್ನಿ ಅಂತ ಕರಿತಾ ಇದ್ರಂತೆ. ಇವತ್ತು ಜನ ನೋಡಿ ಇಲ್ಲಿ ಇದೊಂದು ಜಾಗದಲ್ಲಿ ಹೆಂಗೆ ಅಂದ್ರೆ ಇಡೀ ವರ್ಲ್ಡ್ ನೋಡ್ತಾರೆ. ನನಗಂತೂ ಒಂದು ಸತ್ಯ ಅಂತೂ ಗೊತ್ತಾಯ್ತು. ಜನಕ್ಕೆ ಕೈ ಮುಗಿಯೋದ್ರಿಂದ ಯಾರು ಸಿನಿಮಾಗೆ ಬರಲ್ಲ.
ನೀವು ಕೈ ಮುಗಿಬೇಕಾಗಿರೋದು ನೀವು ಮಾಡೋ ಕೆಲಸಕ್ಕೆ. ನೀವು ಮಾಡೋ ಕೆಲಸದ ಮೇಲೆ ನಿಮ್ಗೆ ಶ್ರದ್ಧೆ, ಭಕ್ತಿ, ತ್ಯಾಗ ಇವೆಲ್ಲ ಇದ್ರೆ ಜನ ನಿಮ್ ಕೆಲ್ಸದ ಜೊತೆಗೆ ನಿಮ್ಗೂ ಸೇರ್ಸ್ ಕೈ ಮುಗಿತಾರೆ. ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿನೇ ಈ ರಿಷಬ್ ಶೆಟ್ಟಿ ಅವರು. ನನ್ನ ಮನಸ್ಸಲ್ಲೂ ಕೂಡ ಈ ವ್ಯಕ್ತಿಯ ವ್ಯಕ್ತಿತ್ವದ ಬಗ್ಗೆ ಅಪಾರ ಗೌರವ ಇದೆ. ನಾನು ಹೇಳ್ದಾಗೆ ಇವತ್ತು ರಿಷಬ್ ಶೆಟ್ಟಿ ಅವರ ಸಿನಿಮಾ ನೋಡಿ ಜನ ಎದ್ದು ನಿಂತು ಥಿಯೇಟರ್ಗಳಲ್ಲಿ ಕೈ ಮುಗಿತಿದ್ದು ನನ್ನ ಕಣ್ಣಿಗೆ ಬಿತ್ತು. ಆಕ್ಚುಲಿ ಸಿನಿಮಾ ನೋಡೋ ವಿಧಾನನ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಕಲ್ತ್ಕೋಬೇಕು. ಯಾಕೆಂದ್ರೆ ಅವ್ರು ಎಲ್ಲ ಅಬ್ಸರ್ವ್ ಮಾಡ್ತಾರೆ, ಎಲ್ಲೇ ಸ್ಪೀಕರ್ಸ್ ಇದಾವೆ. ಆಯುಷ್ ಎಲ್ಲೆಲ್ಲಿದೆ ಸ್ಪೀಕರ್? ಚಿತ್ರಮಂದಿರದಲ್ಲಿ ಸ್ಪೀಕರ್ಸ್ಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಕೇಳ್ಬಿಟ್ಟು ತಿಳ್ಕೊಂಡು ನಿಮ್ಗೆ ಹೇಳೋಣ ಅಂತ ಪ್ರಶ್ನೆಗಳು ಕೇಳ್ತಿದ್ದ ನನ್ನ ಬಾಯಿಗೆ ಸಿನಿಮಾ ಶುರು ಆಗೋದ್ರ ಮುಖಾಂತರ ಬೀಗ ಬಿತ್ತು. ತಕ್ಷಣ ಕತ್ತಲೆ ಆಗಿದ್ದನ್ನ ನೋಡಿ ಕರೆಂಟ್ ಹೋಯ್ತಾ ಅನ್ನೋದಕ್ಕಂತ ಭಾವನೆ. ಇದಕ್ಕೆಲ್ಲ ಕಾರಣ ನಾವು ಚಿಕ್ಕವರಿದ್ದಾಗ ನೋಡಿದಂತ ಟೆಂಟ್ ಮತ್ತೆ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳ ಪ್ರಭಾವ. ಅಂತ ಥಿಯೇಟರ್ಗಳಲ್ಲಿ ಜನಗಳ ಮಧ್ಯೆ ಆ ಕೂಗಾಟದಲ್ಲಿ ಸಿನಿಮಾ ನೋಡ್ತಿದ್ರೆ ಅಲ್ಲಿ ಸಿಕ್ತಿದ್ದಂತ ಆನಂದನೇ ಬೇರೆ. ಕಾದು ಕಾದು ನೋಡೋದ್ರಲ್ಲೂ ಕೂಡ ಒಂದು ಸಂತೋಷ ಸಿಕ್ತಿತ್ತು. ಈಗ ಆ ವಿಷಯ ಬಿಡಿ, ಕಾಂತಾರದ ಬಗ್ಗೆ ಮಾತಾಡೋಣ. ಪರದೆ ಮೇಲೆ ಬೀಡಿ ಸಿಗರೇಟ್ ಸೇದಬೇಡಿ, ಇದು ಆರೋಗ್ಯಕ್ಕೆ ಹಾನಿಕರ, ಇದರಿಂದ ಸಾವು ಸಂಭವಿಸಬಹುದು ಅನ್ನತಕ್ಕಂತ ಆಡ್ ಶುರು ಆಯ್ತು. ಆದ್ರೆ ಸೇದಬೇಡಿ ಅನ್ನೋರೆ ಅದನ್ನ ತಯಾರು ಮಾಡೋಕೆ ಲೈಸೆನ್ಸ್ ಕೊಟ್ಟು ಯಾಕೆ ಈ ದೃಶ್ಯಗಳನ್ನ ನಮ್ಗೆ ತೋರಿಸ್ತಾ ಇದ್ದಾರೆ ಅನ್ನತಕ್ಕಂತ ಪ್ರಶ್ನೆ ನನ್ನ ತಲೆ ಒಳಗೆ ಹೊರಡಕ್ ಶುರು ಆಯ್ತು. ಊರಿಗೆ ನ್ಯಾಯ ಹೇಳೋ ಗೌಡ ಸಂಪ್ಲು ಗುಂಡಿಲಿ ನಿಂತ್ಕೊಂಡು ಉಚ್ಚೆ ಉಯ್ದ ಅನ್ನೋತಕ್ಕಂತ ಗಾದೆ ಕೂಡ ತಲೆಯಲ್ಲಿ ಹರಿದಾಡ್ತು. ಆ ಆಲೋಚನೆಗೆ ಬ್ರೇಕ್ ಹಾಕಿ ನಿಲ್ಸಿದ್ದು ನಮ್ಮ ಹೊಂಬಾಳೆ ಪ್ರೊಡಕ್ಷನ್ ಟೈಟಲ್. ನನಗೂ ಈ ಪ್ರೊಡಕ್ಷನ್ ಅಡಿಯಲ್ಲಿ ಕೆಲಸ ಮಾಡಬೇಕು ಅಂತ ಆಸೆ. ಭಗವಂತ ಯಾವಾಗ ಕಂಡ್ಬಿಟ್ಟು ನೋಡ್ತಾನೋ ಅವಾಗ ಅದು ಸಾಧ್ಯ ಆಗುತ್ತೆ ಅನ್ಸುತ್ತೆ. ಈಗ ಸದ್ಯಕ್ಕೆ ನನ್ನ ಭಾಷಣಕ್ಕೆ ಬೀಗ ಹಾಕಿ ಇಂಟರ್ವಲ್ ನಲ್ಲಿ ಸಿಗ್ತೀನಿ. ಇಂಟರ್ವಲ್ ಬಂದಿದ ತಕ್ಷಣ ಚಿತ್ರಮಂದಿರವೆಲ್ಲ ಮೌನ. ಜನವೆಲ್ಲ ಯಾವ್ದೋ ಲೋಕಕ್ಕೆ ಹೋಗಿ ಬಂದಿದೀವ ಅನ್ನೋ ಗೊಂದಲದಲ್ಲಿದ್ದಾರೋ ಅಥವಾ ಮಾತೇ ಬಾರದ ಮೂಗರೆಲ್ಲ ಬಂದು ಸಿನಿಮಾ ನೋಡ್ತಾ ಇದ್ದಾರೋ ಅನ್ನತಕ್ಕಂತ ಭಾವನೆಯಲ್ಲಿ ಸೃಷ್ಟಿಯಾಗಿತ್ತು. ಅಷ್ಟು ನಿಶ್ಶಬ್ದ. ಚಾಪ್ಟರ್ 2 ನ ಕ್ಲೈಮ್ಯಾಕ್ಸ್ ನಲ್ಲಿ ಆಗಿದ್ದ ಅಂತ ಅನುಭವ ಈಗ ಇಂಟರ್ವಲ್ ನಲ್ಲೇ ಶುರು ಆಗಿತ್ತು. ಆ ದೃಶ್ಯಗಳನ್ನೆಲ್ಲ ನೋಡಿ ನನ್ನ ಮೈ ಮೇಲೆ ನಿಗರಿ ನಿಂತ ರೋಮಗಳು ಲೈಫ್ ಟೈಮ್ ಹೀಗೆ ನಿಂತಿರ್ತವೇನೋ ಅನ್ನೋ ರೀತಿ ಭಾಸ ಆಗ್ತಾ ಇತ್ತು. ರಿಷಬ್ ಶೆಟ್ಟಿ ಅವ್ರ ಕೆಲಸ ನೋಡಿ ಈತ ಮನುಷ್ಯನೇ ಅಲ್ಲ ಅಂತ ಅನ್ನಿಸ್ತಾ ಇತ್ತು. ಒಬ್ಬ ತಾನೇ ಕತೆ ಬರೆದು ನಿರ್ದೇಶನ ಮಾಡಿ ನಟನೆ ಕೂಡ ಮಾಡಿ ಇಂಥ ಒಂದು ಸಿನಿಮಾ ಹೊರಗಡೆ ತಂದಿದ್ದಾರೆ ಅಂತ ಅಂದ್ರೆ ಅವ್ರೊಳಗೆ ಯಾವ್ದೋ ಒಂದು ದೈವಶಕ್ತಿನೇ ಇರಬೇಕು. ಈ ವ್ಯಕ್ತಿ ನನ್ನನ್ನಂತೂ ಸಿಕ್ಕಾಪಟ್ಟೆ ಇನ್ಸ್ಪೈರ್ ಮಾಡ್ಬಿಟ್ರು. ಮೊನ್ನೆ ಟ್ರೈಲರ್ ರಿವ್ಯೂ ಮಾಡಿದಾಗ ವಾಹ್ ಹಾಲಿವುಡ್ ಕ್ವಾಲಿಟಿ ತರ ಇದೆ ಅಂದಿದ್ಕೆ ಒಂದಿಷ್ಟು ಜನ ನನಗೆ ಅಟ್ಯಾಕ್ ಮಾಡಿದ್ರು. ಹಾಲಿವುಡ್ಡೇ ಬೇರೆ, ನಮ್ ಇಂಡಿಯನ್ ಮೂವೀಸೇ ಬೇರೆ, ಅವ್ರಿಗೆ ಕಂಪೇರ್ ಮಾಡಬೇಡಿ ಅಂತ. ಅವ್ರಿಗೆ ಉತ್ತರ ಅನ್ನೋ ರೀತಿ ಈ ಸಿನಿಮಾ ಈಗ ಹೊರಗಡೆ ಬಂದಿದೆ. ಟ್ರೈಲರ್ ನ ನೋಡಿ ಶಾಕ್ ಆಗಿದ್ದೆ, ಈಗ ಸಿನಿಮಾ ನೋಡಿ ದಿಗ್ಭ್ರಾಂತನಾಗೋದೆ. ಹೆಸರೇ ಹೇಳೋ ಹಾಗೆ ಅದೊಂದು ಟ್ರೈಲರ್ ಅಷ್ಟೇ, ಆದ್ರೆ ಟ್ರೈಲರ್ ಗಿಂತ 100 ಪಟ್ಟು ಚೆನ್ನಾಗಿದೆ ಸಿನಿಮಾ ನೋಡಿದ್ಮೇಲೆ ಈಗ ಟ್ರೈಲರ್ನೇ ಚೆನ್ನಾಗಿ ಕಟ್ ಮಾಡಿಲ್ಲ ಇವರು ಅಂತ ಅನಿಸ್ತು. ಸಿನಿಮಾದ VFX ಮತ್ತೆ ಅನಿಮೇಷನ್ ಇವೆಲ್ಲನೂ ನೋಡಿ ಆ ಸಿನಿಮಾದ ಗುಂಗಿಂದ ಹೊರಗಡೆ ಬರಕ್ಕೆ ಆಗ್ತಾ ಇಲ್ಲ. ಒಂದು ಒಳ್ಳೆ VFX ಅಂತ ಅಂದ್ರೆ ಆ ಸಿನಿಮಾದಲ್ಲಿ VFX ಕಾಣಬಾರದು, ಅದೇ ಒಳ್ಳೆ VFX ಅಂತ ಹೇಳ್ತಾರೆ. ಈ ಕಾಂತಾರ ಚಾಪ್ಟರ್ 1 ನಲ್ಲಿ ಅದು ಸತ್ಯ ಅನಿಸ್ತು. ಈ ಸಿನಿಮಾ ಇಂಟರ್ವ್ಯೂಲ್ ನಲ್ಲೇ ಹಿಂಗಿರುವಾಗ ಇನ್ನ ಸೆಕೆಂಡ್ ಹಾಫ್ ಅಲ್ಲಿ ಸಿನಿಮಾ ಹೆಂಗಿರ್ಬೋದು ಅಂತ ಕಾತುರದಿಂದ ಇಬ್ರು ಹೋಗಿ ಒಳಗಡೆ ಕೂತ್ಕೊಂಡು ಇನ್ನ ಸಿಗ್ತೀನಿ ಸಿನಿಮಾ ಆದ್ಮೇಲೆ. ಈಗ ಸಿನಿಮಾ ಮುಗೀತು. ಅಬ್ಬಾ ಎಂತ ಅನುಭವ. ಆ ಸೃಷ್ಟಿಕರ್ತನೆ ದರೆಗಿಳಿದು ಬಂದು ಸಿನಿಮಾ ಮಾಡಿದಾನೆ ಅನ್ನೋ ರೀತಿ ಇದೆ ಸಿನಿಮಾ. ಚಾಪ್ಟರ್ 2 ನಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಇದ್ದಂತ ಆ ರೋಮಾಂಚನಕಾರಿ ದೃಶ್ಯ ಈ ಸರಿ ಇಂಟರ್ವ್ಯೂಲ್ ಶುರು ಆಗಿದ ತಕ್ಷಣನೇ ಶುರು ಆಗೋಯ್ತು. ಅಯ್ಯೋ ಶಿವನೇ, ಸಿನಿಮಾನೇ ಮುಗ್ದೋಯ್ತಲ್ಲ ಅನ್ನೋದ್ರೊಳಗೆ ಶುರು ಆಯ್ತು ನೋಡಿ ನಿಜವಾದ ಸಿನಿಮಾ. ಟ್ವಿಸ್ಟ್ ಮೇಲೆ ಒಂದು ಟ್ವಿಸ್ಟ್ ಮೇಲೆ ಒಂದು ಟ್ವಿಸ್ಟ್. ರಾಜನ್ ಪಾತ್ರದಲ್ಲಿ ಒಬ್ರು ಮಾಡಿದಾರಲ್ಲ ಹಿಂದಿ ಆಕ್ಟ್ರು ಗುಲ್ಶಾನ್ ದೇವಯ್ಯ ಅಂತ, ಅವ್ರು ನಮ್ ಕನ್ನಡದವರೇ ಬಟ್ ಬಾಲಿವುಡ್ ಅಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ. ಅವ್ರ ಕೈಗೆ ಸಿಕ್ಕಿದ್ರೆ ಹಿಡಿದು ಜಡ್ಜ್ ಬಿಡೋಣ ಅನ್ನೋ ಶಿಟ್ ಹತ್ತುತ್ತಿತ್ತು. ಅಷ್ಟು ಚೆನ್ನಾಗಿತ್ತು ಅವ್ರದ್ದು ಪಾತ್ರ. ಆ ಪಾತ್ರದ ನಟನೆ ಮಾತ್ರ ನನ್ನ ಮನಸ್ಸಿಗೆ ತುಂಬಾ ಹತ್ರ ಆಯ್ತು. ಇಷ್ಟೆಲ್ಲ ಆದ್ಮೇಲೆ ಒಂದು ಸಿನಿಮಾ ಅಂದ್ರೆ ಮನಸ್ಸಿಗೆ ಒಂದಿಷ್ಟು ಅಸಮಾಧಾನದ ಸನ್ನಿವೇಶಗಳು ಕೂಡ ಇರ್ತವೆ. ಅದು ನನಗೂ ಕೂಡ ಆಯ್ತು. ಒಬ್ಬ ಫಿಲ್ಮ್ ಮೇಕರ್ ಆಗಿ ಒಂದು ಇಂತಹ ಸಿನಿಮಾ ಮಾಡೋದು ಎಷ್ಟು ಕಷ್ಟ ಇದೆ ಅಂತ ಗೊತ್ತಿದ್ದು ನಾನಿಲ್ಲಿ ಬುದ್ಧಿವಂತಿಕೆ ಪ್ರಯತ್ನ ಮಾಡಿದ್ರೆ ನನ್ನಂತ ಮೂರ್ಖ ಇನ್ಯಾರೂ ಇಲ್ಲ. ಆಡಿಯನ್ಸ್ಗೆ ಎಂಟರ್ಟೈನ್ಮೆಂಟ್ ಕೊಡೋದೇ ಸಿನಿಮಾದ ಮೂಲ ಉದ್ದೇಶ. ಅದನ್ನೆಲ್ಲ ಮೀರಿ ಕಾಂತಾರ ಚಾಪ್ಟರ್ 1 ನಿಂತಿದೆ ಅಂದ್ಮೇಲೆ ನನ್ನ ಅತೃಪ್ತಿ ನಾಯಿ ಮಲೆ ಹಾಲಿದ್ದಂಗೆ. ಒಂದು ಸಿನಿಮಾ ಅಂತ ಅಂದ್ರೆ ಅದಕ್ಕೆ 100 ಜನ ಕೆಲಸ ಮಾಡಿರ್ತಾರೆ. ಈ ಸಿನಿಮಾದಲ್ಲೂ ಕೂಡ ಅಷ್ಟೇ ಜನ ಕೆಲಸ ಮಾಡಿದ್ದಾರೆ. ಸಿನಿಮಾ ಮುಗಿದು 2-3 ನಿಮಿಷ ಆದ್ರೂ ಸ್ಕ್ರೀನ್ ಮೇಲೆ ಆ ಕೆಲಸ ಮಾಡಿದವ್ರ ಹೆಸರು ಹರಿದಾಡ್ತಾನೇ ಇದ್ವು. ಅದರಲ್ಲಿ ಖಂಡಿತ ನಮ್ಮ ಭವಿಷ್ಯದ ಸ್ಟಾರ್ಗಳು ಇದ್ದೇ ಇರ್ತಾರೆ. ಆ ಹೆಸರು ಕಣ್ಣಿಗೆ ಕಾಣಬೇಕು ಅಂತ ಅಂದ್ರೆ ಅವರ ಕಾಯಕ ಮುಂದುವರಿಬೇಕಷ್ಟೇ. ಆ ಸ್ಟಾರ್ಗಳಲ್ಲಿ ಖಂಡಿತ ನಮ್ಮ ಜೊತೆ ನಾಳೆ ಎಲ್ಲಿದೆ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಅಗಸ್ತ್ಯರಾಗಿದ್ದಾರಲ್ಲ, ಅವರು ಒಬ್ರು ಇದ್ದೇ ಇರ್ತಾರೆ. ಯಾಕಿಷ್ಟು ಭರವಸೆಯಿಂದ ಹೇಳ್ತಾ ಇದೀನಿ ಅಂದ್ರೆ ನಾಳೆ ಎಲ್ಲಿದೆ ಸಿನಿಮಾಗೆ ಅವ್ರು ಮಾಡಿರ್ತಕ್ಕಂಥ ಮ್ಯೂಸಿಕ್ ಟ್ರೀಟೇ ಸಾಕ್ಷಿ. ಎಷ್ಟೋ ಜನಕ್ಕೆ ಪ್ರಶ್ನೆ ಉಟ್ಬೋದು, ಏನ್ ಗೌಡ್ರೆ ನೀವು ಕಾಂತಾರ ರೀತಿ ಏನಾದ್ರೂ ಸಿನಿಮಾ ಮಾಡಿದೀರಾ ಅಂತ. ಅದಕ್ಕೆ ನನ್ನ ಉತ್ತರ ಖಂಡಿತ ಇಲ್ಲ. ಆದ್ರೆ ಒಂದು ಸಿನಿಮಾ ಅಂತೂ ಮಾಡಿದೀನಿ. ಚಿತ್ರಮಂದಿರದಲ್ಲಿ ನೀವೆಲ್ಲ ಬಂದು ಕೂತ್ರೆ ನಿಮ್ಮನ್ನ ಕೊನೆಯವರೆಗೂ ಹಿಡಿದು ನಿಲ್ಸುವಂತ
ನಕ್ಕು ನಗಿಸಿ ಕಣ್ಣೀರು ಹಾಕಿಸಿ ಭಾವನೆಗಳನ್ನ ಕದಡಿ ಚಿತ್ರಮಂದಿರದಿಂದ ಹೊರಗಡೆ ಬಂದಾಗ ಸಂತೋಷದಿಂದ ಹೊರಗಡೆ ಬರುವಂತ ಸಿನಿಮಾ ಅಂತ ಖಂಡಿತ ಮಾಡಿದೀವಿ. ನಮ್ ಕೈಯಲ್ಲಿರೋ ಹಣದಲ್ಲಿ ನಾವು ಎಷ್ಟು ಪ್ರಯತ್ನ ಮಾಡಬಹುದು ಅಷ್ಟು ಕೈ ಮೀರಿ ಪ್ರಯತ್ನ ಮಾಡಿ ಈ ಸಿನಿಮಾನ ಹೊರಗಡೆ ತರ್ತಾ ಇದೀವಿ. ಸದ್ಯದಲ್ಲೇ ಪೋಸ್ಟರ್ ಆಗಿರ್ಲಿ, ಟ್ರೈಲರ್, ಸಾಂಗ್ ಎಲ್ಲಾನು ರಿಲೀಸ್ ಮಾಡ್ತಾ ಇದೀವಿ. ಈಗಿತ್ತು ನೋಡಿ ನಮ್ಮ ನೆಚ್ಚಿನ ಕಾಂತಾರ ಚಿತ್ರದ ಅನುಭವ. ನೀವೆಲ್ಲ ಈ ಸಿನಿಮಾ ನೋಡಿಲ್ಲ ಅಂತ ಅಂದ್ರೆ ಹೊಂಬಾಳೆ ಫಿಲ್ಮ್ಸ್ ಅವರು ನಿಮ್ಗೆ ಎಲ್ಲರಿಗೂ ಅನುಕೂಲ ಆಗೋ ರೀತಿ ಎಲ್ಲಾ ಕಡೆನೂ ಎಲ್ಲಾ ಚಿತ್ರಮಂದಿರದಲ್ಲೂ ರಿಲೀಸ್ ಮಾಡಿದ್ದಾರೆ. ಹೋಗಿ ನೋಡಿ. ಒಂದೊಂದು ಮಾಲಲ್ಲೂ ಕೂಡ ಕಂಪ್ಲೀಟ್ ಆಗಿ 4 ರಿಂದ 5 ಸ್ಕ್ರೀನ್ ಗಳು ಕಾಂತಾರನೆ ರನ್ ಆಗ್ತಾ ಇದೆ. ನೀವು ಯಾರಾದ್ರೂ ಸಿನಿಮಾ ನೋಡ್ಕೊಂಡ್ ಬಂದಿದ್ರೆ ಹೇಗ್ ಅನಿಸ್ತು ನಿಮ್ಗೆ ಅಂತ ಕಮೆಂಟ್ ಮಾಡಿ. ಮುಂದಿನ ದಿನಗಳಲ್ಲಿ ನನ್ನ ಚಲನಚಿತ್ರಗಳ ವಿಮರ್ಶೆ ಮಾಡ್ಬೇಕು ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ ಕಮೆಂಟ್ ನಲ್ಲಿ ತಿಳಿಸಿ. ಸತೀಶ್ ಈರೇಗೌಡ ಫಿಲ್ಮ್ಸ್ ಅಂತ ನಂದೊಂದು ಚಾನಲ್ ಇದೆ. ಅಲ್ಲಿ ಶಾರ್ಟ್ ಫಿಲ್ಮ್ಸ್ ಆಗಿರ್ಬೋದು, ಸಿನಿಮಾಗೆ ಸಂಬಂಧಪಟ್ಟಂತ ಪ್ರತಿಯೊಂದು ವಿಚಾರಗಳನ್ನ ಅಲ್ಲಿ ಶೇರ್ ಮಾಡತಕ್ಕಂತ ಪ್ರಯತ್ನ ಮಾಡ್ತೀನಿ. ಈಗಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.